ಜಾತಿ ಜನಗಣತಿಯನ್ನ ಸರ್ಕಾರ ಕೈ ಬಿಡಬೇಕು, ವೈಜ್ಞಾನಿಕ ವರದಿ ತಯಾರು ಮಾಡಲಿ. ಜಾತಿ ಜನಗಣತಿ ವಿರುದ್ಧ ಗೋವಿಂದ ಕಾರಜೋಳ ಕಿಡಿಕಾರಿದ್ದಾರೆ. ದೇಶ ಹಾಗೂ ಹಿಂದೂಗಳನ್ನ ಒಡೆಯುವಂತ ನೀಚ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತ ಚಿತ್ರದುರ್ಗದಲ್ಲಿ ಸಂಸದ ಗೋವಿಂದ ಕಾರಜೋಳ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಾಗಲಕೋಟೆಯಲ್ಲಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಚಿತ್ರದುರ್ಗದ ಸಂಸದ ಬಾಗಲಕೋಟೆಯಲ್ಲಿ ಈ ರೀತಿಯಾಗಿ ವಾಗ್ದಾಳಿಯನ್ನು ನಡೆಸಿರುವಂತೆ ಹಿಂದೂ ಸಮಾಜದಲ್ಲಿ ಇರುವಂತಹ ಅಸಮಾನತೆಯನ್ನ ಸರಿಪಡಿಸಬೇಕು. ಕೆಲವು ಶೋಷಿತರನ್ನ ಮೇಲೆ ತರುವುದಕ್ಕೆ ಸರ್ಕಾರ ಮೀಸಲಾತಿ ಸೌಲಭ್ಯವನ್ನು ಕೊಟ್ಟಿದೆ. ಮೀಸಲಾತಿ ಸೌಲಭ್ಯವನ್ನ ಕೆಲವೇ ಜಾತಿಗಳು ಕಬಳಿಸುತ್ತಿದ್ದಾರೆ ಅಂತ ಇಲ್ಲಿ ಆಕ್ರೋಶ ವ್ಯಕ್ತಪಡಿಸುವಂತ ಕೆಲಸವನ್ನ ಗೋವಿಂದ ಕಾರಜೋಳ ಮಾಡಿದ್ದಾರೆ. ಹಿಂದೂ ದೇಶ ಇದು. ಹಿಂದೂಗಳನ್ನ ಒಡೆಯುವಂಥದ್ದು ನೀಚ ಕೆಲಸ. ಅಷ್ಟೇ ಅಲ್ಲ, ಹಿಂದೂ ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆಯಿಂದ ಕೆಲವರು ಶೋಷಿತರನ್ನ ಮೇಲೆ ಎತ್ತಲಿಕ್ಕೆ ಇವತ್ತು ಸರ್ಕಾರ ಮೀಸಲಾತಿ ಸೌಲಭ್ಯವನ್ನು ಕೊಟ್ಟಿದೆ. ಮೀಸಲಾತಿ ಸೌಲಭ್ಯವನ್ನು ಕೆಲವೇ ಜಾತಿಗಳವರು ಕಬಳಿಸ್ತಾ ಇದ್ದಾರೆ ಅಂಥೇಳಿ 30-35 ವರ್ಷದಿಂದ ಮಾದಿಗರು ಈ ರಾಜ್ಯದಲ್ಲಿ ಹೋರಾಟವನ್ನು ಮಾಡ್ತಾಯಿದ್ರು, ಅಸ್ಪೃಶ್ಯರು ಹೋರಾಟವನ್ನು ಮಾಡ್ತಾಯಿದ್ರು. ಅದರ ಫಲವಾಗಿ ನರೇಂದ್ರ ಮೋದಿಜಿಯವರ ಸರ್ಕಾರ ಕೇಂದ್ರದಲ್ಲಿ ನಿರ್ಣಯ ತಗೊಂಡು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಿದ್ರಿಂದ ಆಗಸ್ಟ್ 1, 2024 ನಮಗೆ ಒಳ ಮೀಸಲಾತಿ ಆದೇಶ ಸಿಕ್ತು. ಅದರ ನೆರೆ ರಾಜ್ಯಗಳವರು ಈಗಾಗಲೇ ಒಳ ಮೀಸಲಾತಿ ಆದೇಶವನ್ನು ಜಾರಿ ಮಾಡಿ ಅಲ್ಲಿ ಪರಿಶಿಷ್ಟ ಜಾತಿ ಜಾತಿಯವ್ರನ್ನ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇವರು ನ್ಯಾಯ ಕೊಡಿಸೋದಿಲ್ಲ, ಇವರು ಗೊಂದಲ ಸೃಷ್ಟಿ ಮಾಡೋದು, ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದು. ಕಳೆದ 2.5 ವರ್ಷದಿಂದ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಒಂದೇ ರೂಪಾಯಿದ್ದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕಾಗಿಲ್ಲ. ಅದಕ್ಕಾಗಿ ಜನ ಎಲ್ಲಿ ಮುಗಿಬೀಳ್ತಾರೋ, ನನ್ನ ಮೇಲೆ ಬೀಳ್ತಾರೋ